ಮಾತನಾಡುವಾಗ ಭಯವನ್ನು ಮಾಡಬಹುದು ಸರ್. ಪ್ರೇಕ್ಷಕರ ಮುಂದೆ ಮಾತನಾಡಬೇಕಾದ್ರೆ ಭಯವನ್ನು ಹೇಗೆ ಕಡಿಮೆ ಮಾಡಬಹುದು ಸರ್? ಪ್ರೇಕ್ಷಕರು ಎಲ್ಲ ನಮ್ಮ ಸಂಬಂಧಿಕರು, ನೆಂಟರು, ಸ್ನೇಹಿತರು ಅನ್ಕೊಂಡು ಹೋಗ್ಬೇಕು. ಅಂದ್ರೆ ಯಾರೋ ಅಪರಿಚಿತರು ಬೇರೆ ಕಡೆಯಿಂದ ಬಂದಾರೆ, ಅವರು ನನಗೆ ಕಲ್ಲುಡಿಯಕ್ಕೆ ಬಂದಾರೆ ಅಂತ ಅನ್ಕೋಬಾರ್ದು. ದೇ ಆರ್ ಆಲ್ ಮೈ ವೆಲ್ ವಿಶರ್ಸ್, ದೇ ಆರ್ ಆಲ್ ಮೈ ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ. ಆಗ ಅದು ಸಾಧ್ಯ ಆಗ್ತದೆ ನಿಮಗೆ. ಓಕೆ. ಎಸ್. ಸರ್, ಈಗ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕಂತ ಸರ್? ನಿಯಮ ಏನಿಲ್ಲ, ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ. ಮತ್ತೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಅಷ್ಟು ಸಮಯನ ಬಳಸ್ಕೊಳ್ಳಿ. ಸಭಿಕರಿಗೆ ಬೋರ್ ಮಾಡಬೇಡಿ. ಬೋರ್ವೆಲ್ ಅಂತ ಕರಿತೀವಿ, ಬೋರ್ ಅಂದ್ರೆ ಕೊರಿಯೋದು ಅಂತ. ಕೊರಿಬೇಡಿ. ಆಮೇಲೆ ಚೂಯಿಂಗ್ ಗಮ್ ಅಂತೀವಿ. ಚೂಯಿಂಗ್ ಗಮ್ ಅಂದ್ರೆ ಅಗಿಯೋದು, ಹೇಳಿದ್ದೆ 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 ತಿರ್ಗಾ ಮುರ್ಗಾ ಹೇಳೋದು ಹೇಳ್ಬೇಡಿ. ರಬ್ಬರ್ ಬ್ಯಾಂಡ್ ತರ ಎಷ್ಟು ಬೇಕೋ ಅಷ್ಟು ಒಂದು ಲೆವೆಲ್ಗೆ ಎಳೀರಿ. ಪೂರ್ತಿ ಹೇಳಿದ್ರೆ ರಬ್ಬರ್ ಬ್ಯಾಂಡ್ ಕಟ್ಟಾಗಿ ಹೋಗುತ್ತೆ, ಆ ಥರ ಆಗಬೇಡಿ ಅಂತ ಹೇಳ್ತೀನಿ. ಸರ್, ಸ್ನೇಹಿತರ ಮುಂದೆ ಮಾತನಾಡುವಾಗ ಮತ್ತು ವೇದಿಕೆಯಲ್ಲಿ ಮಾತನಾಡುವಾಗ ಏನು ವ್ಯತ್ಯಾಸ ಅಂತ ಸರ್? ಅವ್ರನ್ನ ಸ್ನೇಹಿತರು ಅನ್ಕೊಂಡಿರ್ತೀವಿ, ವೇದಿಕೆಯಲ್ಲಿ ಇರೋರು ಅವ್ರು ಯಾರೋ ಬೇರೆಯವರು, ಸಭಿಕರು ಅನ್ಕೊಂತೀವಿ. ಅದಕ್ಕೆ ನಾನು ಸ್ನೇಹಿತರೆ ಅಂತಾನೆ ಬೇರೆ ಬಳಸ್ತೀನಿ ಪದ. ಎಲ್ಲರೂ ಸ್ನೇಹಿತರು ಅಂದ್ಕೊಂಬಿಡಿ, ಎಲ್ಲ ಸರಿ ಹೋಗ್ಬಿಡ್ತದೆ. ಸರ್, ಈಗ ಭಾಷಣ ಅಂತ ಇದು ಪ್ರಶ್ನೆ ಇರೋದ್ರಿಂದ ಭಾಷಣದ ಬಗ್ಗೆ ಅಂದ್ರೆ ಆರಂಭ, ಮಧ್ಯ ಮತ್ತು ಅಂತ್ಯ ಹೆಂಗೆ ಇರ್ಬೇಕಂತ ನಿಮ್ ಶೈಲಿಯಲ್ಲಿ ನಾವು ಕೇಳ್ಬೇಕು. ಸ್ಯಾಂಡ್ವಿಚ್. ಓಕೆ. ಎರಡು ಬ್ರೆಡ್ ಪೀಸ್ ಮಧ್ಯ ಸ್ಟಫಿಂಗ್ ಅಂತೀವಿ, ವೆಜ್ ಅಥವಾ ನಾನ್ ವೆಜ್ ಏನಾರು ಹಾಕೊಳ್ಳಿ. ಅದು ಒಳ್ಳೆ ಓಪನಿಂಗ್, ಒಳ್ಳೆ ಎಂಡಿಂಗ್. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್. ಓಕೆ. ಒಳ್ಳೆ ಓಪನಿಂಗು, ಒಳ್ಳೆ ಎಂಡಿಂಗು, ಮಧ್ಯದಲ್ಲಿ ಪಾಯಿಂಟ್ಸು, ಪಾಯಿಂಟ್ ನಂಬರ್ 1 2 3 4 5 6 7 8 ಎಂಡಿಂಗ್. ಅವ್ರ ಸಮಯ ಕೊಟ್ಟರೆ ಅದು ನೋಡ್ಕೊಳ್ಳಿ. ಫಸ್ಟು ಪಾಯಿಂಟ್ಸ್ ಮಾತಾಡ್ತೀವಲ್ಲ, ಅದಕ್ಕೆ ಪ್ರಯಾರಿಟೈಸ್, ಆದ್ಯತೆ ಮಾಡ್ಕೊಳ್ಳಿ. ಅಂದರೆ ಯಾವ್ದು ವೆರಿ ಇಂಪಾರ್ಟೆಂಟು, ಯಾವ್ದು ಅರ್ಜೆಂಟು, ಅದ್ರ ಮೇಲೆ ಫೋಕಸ್ ಮಾಡಿ. ಓಕೆನಾ? ಸೊ ಸದ್ಯಕ್ಕೆ ಓಕೆ. ಸಾಕು. ವಿಕಾಸ್ ಸರ್, ಈ ಪ್ರಶ್ನೆ ಕೇಳಬಹುದಾ? ಏನಾದ್ರು ಪ್ರಶ್ನೆ ಇದ್ರೆ ಸರ್? ಎಸ್ ವಿಕಾಸ್, ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಸರ್, ಖಂಡಿತವಾಗಿ ಡಾಕ್ಟರ್ ಶಿವಶಂಕರ್ ಅವರು ಹೇಳಿದ್ರು ಅವರ ಅನುಭವದಲ್ಲಿ. ಯಾಕೆಂದ್ರೆ ತರಬೇತಿಯಿಂದ ಯಶಸ್ಸು ಅಂದ್ರೆ ನಾವು ಏನಾದ್ರು ಭಾಷಣ ಕೌಶಲ್ಯ ವೇದಿಕೆ ಮೇಲೆ ಹೋಗಿ ಮಾತಾಡಬೇಕು ಅಂತಂದ್ರೆ ನಿಮ್ಮ ತರಬೇತಿ ತಗೊಳ್ಳೇಬೇಕು ಅಂತ ಅವರ ಅನುಭವದಲ್ಲಿ ಹೇಳಿದ್ರು ಸರ್. ಯಾಕೆಂದ್ರೆ ಒಂದು ಸ್ಟೆಪ್ನ ತಗೊಳಕ್ಕಾಗಲ್ಲ. ಒಂದು ಸ್ಟೆಪ್ 10 ಸ್ಟೆಪ್ ನೋಡ್ಬಿಟ್ಟು ಒಂದೇ ಸರಿ ಒಂದೇ ಸ್ಟೆಪ್ ತಗೊಳ್ತೀವಿ ಅಂತ ಆಗಲ್ಲ. 10 ಸ್ಟೆಪ್ಗೆ ಹೋಗ್ಬೇಕು ಅಂದ್ರೆ ಒಂದು ಎರಡು ಕಂಟಿನ್ಯೂಸ್ ಸ್ಟೆಪ್ನ ಮುಂದೆ ಹೋಗ್ಬೇಕು ಅಂತ. ಯಾಕೆಂದ್ರೆ ನಿಮ್ಮ ವ್ಯಕ್ತಿತ್ವ ಪರಿವರ್ತನೆ ಪುಸ್ತಕ 36 ಮೆಟ್ಲುಗಳು ಮುಖಾಂತರ ಹೆಂಗೆ ಹತ್ತಿ ಹೋಗಿ ನಿಂತ್ಕೊಂಡು ಭಾಷಣದ ಯಶಸ್ಸು ಕಂಡಿದಿರೋ ಅನುಭವನ, ಹಾಗೇನೆ ನಾವು ನಿಮ್ಮ ತರಬೇತಿ ಮಾರ್ಗದರ್ಶನ ಪಡಿಬೇಕು. ಪಡೆದ್ರೆ ಮಾತ್ರ ಭಾಷಣಕ್ಕೆ ಅದು ಮಹತ್ವ ಬರುತ್ತೆ ಅಂತ ನಮಗೆ ಅನಿಸ್ತಾ ಇದೆ ಸರ್. ಓಕೆ. ಎಸ್. ಸುದರ್ಶನ್, ಏನಾದ್ರು ಮಾತಾಡ್ಬೋದಾ? ಸರ್, ನಮಸ್ತೆ ಸರ್. ಸರ್, ನಂದೊಂದು ಪ್ರಶ್ನೆ ಇದೆ. ಹೇಳಿ. ಆ, ಈಗ ಕೆಲವರಿಗೆ ಟ್ಯಾಲೆಂಟ್ ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಟ್ಯಾಲೆಂಟ್ ಇದ್ರೂ ಕೂಡ ಅವರು ಅದನ್ನ ಗುರ್ತಿಸ್ಕೊಂಡಿರೋದಿಲ್ಲ. ಅವರು ಗುರ್ತಿಸ್ಕೊಳ್ಬೇಕಾದ್ರೆ ಏನ್ ಮಾಡಬಹುದು? ಈಗ ಆಡ್ಬೇಕು ಅಂದ್ರೆ ಆಡ್ತಾ ಇರಬೇಕು, ಮಾತಾಡ್ಬೇಕು ಅಂದ್ರೆ ಮಾತಾಡ್ತಾ ಇರಬೇಕು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಂದ್ರೆ, ಒಂದು ಬೆಸ್ಟ್ ಮೆಥಡ್ ಏನ್ ಗೊತ್ತಾ? ಎಲ್ಲೆಲ್ಲಿ ಅವಕಾಶ ಬರುತ್ತೋ ಎಲ್ಲದಕ್ಕೂ ಹೋಗ್ಬಿಡೋದು. ಆಡೋ ಕಾಂಪಿಟೇಷನ್ ಇದ್ರೆ ಆಡೋದು, ಭಾಷಣ ಕಾಂಪಿಟೇಷನ್ ಇದ್ರೆ ಆಡೋದು, ಡ್ಯಾನ್ಸ್ ಕಾಂಪಿಟೇಷನ್ ಇದ್ರೆ ಡ್ಯಾನ್ಸು, ಎಲ್ಲ ಹೋಗಿ ಬನ್ನಿ. ಸುಮ್ಮನೆ ಒಂದೊಂದು 2 3. ಈಗ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ, ಫಿಲಮಲ್ಲಿ ಆ್ಯಕ್ಟ್ ಮಾಡಿದೆ, ಡ್ರಾಮಾನಲ್ಲಿ ಆ್ಯಕ್ಟ್ ಮಾಡಿದೆ, ರೇಡಿಯೋಗೆ ಹೋದೆ, ಟಿ ವಿಗೆ ಹೋದೆ, ಸ್ಟೇಜ್ ಮೇಲೆ ಹೋದೆ. ಅದೆಲ್ಲ ಮಾಡ್ತಾ ಮಾಡ್ತಾ ಇದ್ದಾಗ ನಾನು ಭಾಷಣ, ಅದಕ್ಕೆ ಸಂಬಂಧಪಟ್ಟಿದ್ದು ಕ್ಷೇತ್ರ ತರಬೇತಿನೇ ಆರಿಸ್ಕೊಂಡೆ. ನನ್ನ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಸೊ ಅಟೆಂಪ್ಟ್ ಮೇ ಬಿ ಎ ಫೈಲ್ಯೂರ್, ಬಟ್ ದೇರ್ ಶುಡ್ ನಾಟ್ ಬಿ ಎ ಫೈಲ್ಯೂರ್ ಆಫ್ ಎನ್ ಅಟೆಂಪ್ಟ್ ಅಂತ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಯಾವಾಗಲೂ ಅಷ್ಟೇ, ನಾವು ಯಾವಾಗ ಈ ಅಟೆಂಪ್ಟ್ ಮಾಡೋದನ್ನ ದೂರ ಮಾಡ್ತೀವಿ, ಆದರೆ ಅಟೆಂಪ್ಟ್ ಮಾಡ್ತಾ ಹೋಗಿ ಅದರಲ್ಲಿ ನಿಮ್ಗೆ ಯಾವುದೋ ಒಂದು ಖುಷಿ ಅಂತ ಸಿಗ್ತದೆ. ನಾನಂತೂ ನೆನ್ನೆ ಅಷ್ಟೇ ಒಂದು ಥಾಟ್ ಪ್ರಾಸೆಸ್ ಪ್ಲಾನ್ ಆಯಿತು. ಏನು ಗೊತ್ತಾ? ಒಂದು ಸ್ಯಾಟಿಸ್ಫ್ಯಾಕ್ಷನು, ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸು. ನಮ್ಮ ಲೈಫಲ್ಲಿ ಎರಡರ ಮೇಲೆ ಮೈನ್ ವರ್ಕ್ ಮಾಡ್ಬೇಕು ನಾವು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನನಗೆ ದುಡ್ಡು ಎಷ್ಟು ಜಾಸ್ತಿ ಬರುತ್ತೆ, ನನ್ನ ಟೀಮಲ್ಲಿ ಯಾರು ಜಾಸ್ತಿ ಕೆಲಸ ಮಾಡ್ತಾರೆ, ಇದು ನಂಬರ್ಗಳನ್ನ ಅಂಕಿ ಮೇಲೆ ಕೆಲಸ ಮಾಡೋದು.
ಆದರೆ ಖುಷಿ ಮೇಲೆ ಕೆಲಸ ಮಾಡೋದು, ಇವೆರಡನ್ನೂ ಕಾಂಬಿನೇಷನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇಷ್ಟ ಇರೋದು ಒಳದ್ ಬಿಡುತ್ತೆ ಅಂತ ನನಗಂತೂ ತುಂಬ ಅನ್ನಿಸ್ತು. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಆಕ್ಟಿವ್ ಆಗಿ ಇರಬೇಕು ಅಂತ ನನಗೆ ಅನ್ನಿಸ್ತು. ಓಕೆ, ಡಾಕ್ಟರ್ ಶಿವಶಂಕರ್, ಒಟ್ಟಾರೆ ಇನ್ನೇನಾದರೂ ತಿಳಿಸೋದಾದ್ರೆ, ಸಮಾಪ್ತಿಯ ರೂಪದಲ್ಲಿ ಸಂಡೇ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ಭಾನುವಾರದ ವರ್ಕ್ಶಾಪ್ ಆನ್ಲೈನ್ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ವೀಕ್ಷಕರು 9341259267ಗೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಶಿವಶಂಕರ್ ದಾವಣಗೆರೆಯಲ್ಲಿದ್ದು ನಮ್ಮ ಸೀನಿಯರ್ ಸ್ಟೂಡೆಂಟ್, ಅಂದರೆ 2-3 ವರ್ಷದಿಂದೆ ನಮ್ಮ ಹತ್ರ ಬಂದವರು. ಸುಮಾರು 1 ವರ್ಷಗಳ ಕಾಲ ನಿರಂತರವಾಗಿ ಆನ್ಲೈನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಆನ್ಲೈನ್ ವರ್ಕ್ಶಾಪಲ್ಲಿಂದನೇ ಜಾಸ್ತಿ ಲಾಭನೂ ಪಡೆದಾರೆ. ಅಷ್ಟೇ ಅಲ್ಲ, ನಾವು ಆಫ್ಲೈನ್ ವರ್ಕ್ಶಾಪ್ಸ್ ಮಾಡಿದಾಗೆಲ್ಲ ಫಸ್ಟ್ ಟವಲ್ ಆಗ್ತಾ ಇದ್ದಾರೆ ಅವರೇ, ಅಂದರೆ ನಾನು ಬರ್ತೀನಿ ಸರ್ ಅಂತ ಬಂದ್ಬಿಡೋರು. ಅದು ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ. ಎಸ್ ಶಿವಶಂಕರ್. ಎಸ್ ಸರ್, ಅಂದ್ರೆ ಆನ್ಲೈನ್ ಮತ್ತೆ ಆಫ್ಲೈನ್ ಇವೆರಡರ ಸಂಯೋಜನೆ ಸರ್. ಇವೆರಡರ ಸಂಯೋಜನೆ ಸಾಕಷ್ಟು ಲಾಭ ಆಗ್ತದೆ. ಅಂದ್ರೆ ಈಗ ಬೇರೆ ಎಸ್ಪೆಷಲಿ ಬೇರೆ ಊರಲ್ಲಿ ಇರ್ತಕ್ಕಂಥ ಶಿಬಿರಾರ್ಥಿಗಳಾಗಿರ್ಬೋದು, ಸೊ ಬೆಂಗಳೂರಲ್ಲೇ ಬಹಳ ದೂರ ಅಂದ್ರೆ ಸೊ ಟು ಟ್ರಾವೆಲ್ ಇನ್ ಬೆಂಗಳೂರು ಇಸ್ ವೆರಿ ಡಿಫಿಕಲ್ಟ್. ತಮಗೆಲ್ಲ ಗೊತ್ತಿರೋಂಥ ವಿಚಾರ ಅಲ್ಲ ಸರ್. ಈಗ ಅಂದ್ರೆ ಕಲಿಕೆಯಲ್ಲಿ ಸಾಕಷ್ಟು ಥಿಂಗ್ಸ್ ನ ಆಲ್ಮೋಸ್ಟ್ 80% ಆಫ್ ದ ಥಿಂಗ್ಸ್ ನಾವು ಆನ್ಲೈನ್ ಎಲ್ಲ ಕಲಿಬಹುದು. ಕೆಲವು ಸರ್ಟನ್ ಥಿಂಗ್ಸ್ ನ ಇನ್ನೊಂದು 20% ಏನಾದ್ರು ಒಂದು ರಿಫೈನ್ಮೆಂಟ್ ಬೇಕು ಅಂತಂದ್ರೆ, ಸೊ ಅವಾಗ ನೀವು ಏನೋ 3 ದಿವಸದ ವರ್ಕ್ಶಾಪ್ ಮಾಡ್ತೀರಿ, 1 ದಿವಸದ ವರ್ಕ್ಶಾಪ್ ಮಾಡ್ತೀರಿ ತಮ್ಮ ಆಫೀಸ್ ನಲ್ಲಿ. ಸೊ ಎರಡರ ಸಂಯೋಜನೆಯಲ್ಲಿ ನಾವು ಬೆನಿಫಿಟ್ ಅನ್ನ ಪಡಿಬಹುದು. ಸೊ ಹಿಂಗಾಗಿ ಅಂದ್ರೆ ಒಟ್ಟಾರೆ ನಿರಂತರ ಕಲಿಕೆ ಮುಖ್ಯ ಅನ್ನೋದನ್ನ ಎಂಫಸೈಸ್ ಮಾಡ್ತಾ ಇದ್ದಾರೆ. ಕರೆಕ್ಟ್, ನಿರಂತರ ಕಲಿಕೆ ಮುಖ್ಯ. ನಾನು ಕೆಲವು ನಿಮ್ಮ ಹಳೆ ಶಿಬಿರಾರ್ಥಿಗಳನ್ನ ನೋಡಿದ್ ಸರ್. ನಾನು ಕೆಲವು ಉಚಿತ ತರಬೇತಿ ಕಾರ್ಯಕ್ರಮಗಳು ನೀವು ಮಾಡಿದಾಗ ಅನೇಕ ಕೆಲವರೆಲ್ಲ ಬಂದಿದ್ರು. ಎಷ್ಟೊಂದು ಜನ ಕೆಲವರೆಲ್ಲ ಏನ್ ಹೇಳಿದ್ರು ಅಂದ್ರೆ, ಸರ್ ನಾನು ನಿಮ್ಮ ಸುಮಾರು ಹೇಳಿದ್ರು ನಿಮ್ಮೊಂದು 2000 ವಿಡಿಯೋಗಳನ್ನ ಡೌನ್ಲೋಡ್ ಇಟ್ಕೊಂಡಿದ್ದೇನೆ ಸರ್ ಅಂತ ಒಬ್ಬ ಶಿಬಿರಾರ್ಥಿ ಹೇಳಿದ್ರು ಒಂದು ಆನ್ಲೈನ್ ಶಿಬಿರದಲ್ಲಿ. ಸೊ ಅಂದ್ರೆ ಅವ್ರು ಹಲವಾರು ವಿಡಿಯೋಗಳನ್ನ ನೋಡ್ಬಿಟ್ಟು ಸಾಕಷ್ಟು ಕಲ್ತಿದ್ದಾರೆ. ಕೆಲವರೆಲ್ಲ ಅಂದ್ರೆ ಕೆಲವರು ಪ್ಯಾಸಿವ್ ಆಗಿ ಕಲ್ತಿದ್ದಾರೆ, ಕೆಲವರು ಆಕ್ಟಿವ್ ಆಗಿ ಕಲಿತಾ ಇದ್ದಾರೆ. ನಿಮ್ಮ ಯೂಟ್ಯೂಬ್ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಕೂಡ ಕಲಿಬಹುದು. ಅದು ಪ್ಯಾಸಿವ್ ಲರ್ನಿಂಗ್. ಅದು ಫಸ್ಟ್ ಪ್ಯಾಸಿವ್ ಲರ್ನಿಂಗ್. ನಾವೊಂದು ಆಕ್ಷನ್ ತಗೊಳ್ತೀವಿ, ನಿಮ್ಮ ಒಂದು ವೆಬಿನಾರ್ಸ್ ಅಟೆಂಡ್ ಆಗ್ತೀವಿ, ಸೆಮಿನಾರ್ಸ್ ಅಟೆಂಡ್ ಆಗ್ತೀವಿ. ಇಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ, ನೀವು ಕೊಡುವಂತ ಟಾಸ್ಕ್ಗಳನ್ನ ನಾವು ಮಾಡ್ತಾ ಆಕ್ಷನ್ ಲರ್ನಿಂಗ್ ಅಂತೀವಲ್ವಾ. ಸೊ ನಮ್ಮ ಅನೇಕ ಕರೆಕ್ಷನ್ಸ್ ನೀವು ಹೇಳ್ಬೋದು ನಮ್ಗೆ. ಸೊ ಯಾವ ರೀತಿ ಪಾಸ್ಚರ್ ಇರಬೇಕು, ಯಾವ ರೀತಿ ವಾಯ್ಸ್ ಇರಬೇಕು, ನಿಮ್ಮ ಏನ್ ಪೊಟೆನ್ಶಿಯಲ್ ಇದೆ, ಯಾವ ರೀತಿ ನೀವು ಬೆಟರ್ಮೆಂಟ್ ಮಾಡ್ಕೋಬಹುದು ನಿಮ್ಮನ್ನ. ಅಂದ್ರೆ ಸೊ ನಾವು ಅಲ್ಲಿ ಶಿಬಿರಕ್ಕೆ ಒಂದು 10 ಜನ ಶಿಬಿರಾರ್ಥಿಗಳು ಬಂದಾಗ ಸರ್, ಈಗ ಯಾವ ಪ್ರತಿಯೊಬ್ಬ ಶಿಬಿರಾರ್ಥಿ ಅನನ್ಯ. ಸೊ ವಿ ಕ್ಯಾನ್ ಬಿಕಮ್ ದ ಬೆಟರ್ ವರ್ಷನ್ ಆಫ್ ಅವರ್ ಸೆಲ್ಫ್. ಶಿವಶಂಕರ್ ಅವರು ಯಾವ ರೀತಿ ಬೆಟರ್ ವರ್ಷನ್ ಆಫ್ ಶಿವಶಂಕರ್ ಆಗ್ಬೇಕಂತ ನೀವ್ ಹೇಳ್ತೀರಿ. ಅಂದ್ರೆ ವಿ ಕೆನಾಟ್ ಕಂಪೇರ್ ಒನ್ ಏನೋ ಒಬ್ಬ ಶಿಬಿರಾರ್ಥಿ ಇದ್ದ ಇನ್ನೊಬ್ಬ ಶಿಬಿರಾರ್ಥಿ ಜೊತೆಗೆ ನಾವು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಡೆಫಿನೆಟ್ಲಿ ಬೆಸ್ಟ್ ವರ್ಷನ್ ಆಫ್ ಅವರ್ ಸೆಲ್ಫ್ ಆಗ್ಲಿಕ್ಕೆ ಸೊ ತಮ್ಮ ಒಂದು ಏನು ಮಾರ್ಗದರ್ಶನ ಒಂದು ರೀತಿಯಲ್ಲಿ ಸಹಾಯಕರ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ವಿಕಾಸ್. ಎಸ್ ಸರ್, ಒಟ್ಟಾರೆ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಸರ್. ಈಗ ಭಾಷಣ ನವೀನ್, ನಾವು ಲೈವ್ ಅಲ್ಲಿ ಇದ್ದೀವಿ, ವಿಡಿಯೋನಲ್ಲಿ ಇದ್ದವ್ರಿಗೆ ಮಾತ್ರ ಅವಕಾಶ ಇದೆ, ನಂತರ ಮಾತಾಡಿ. ಓಕೆ, ಎಸ್ ಸರ್, ಖಂಡಿತವಾಗಿ ಸರ್. ಈಗ ನಿಮ್ಮ ತರಬೇತಿಯಿಂದ ಯಶಸ್ಸು ಅನ್ನೋದಕ್ಕೆ ಡಾಕ್ಟರ್ ಶಿವಶಂಕರ್ ಅವರೇ ಅನುಭವ ಸರ್. ಅವರು ನಿಮ್ಮ ಮಾರ್ಗದರ್ಶನ ಯಾವ ರೀತಿ ಪಡೆದಿದ್ರು ಅದನ್ನ ಇವತ್ತಿನ ಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಯಾಕೆ ಅವರು ಇದಕ್ಕೆ ರೆಸಿಡೆನ್ಷಿಯಲ್ ಕ್ಯಾಂಪ್ ಮುಖಾಂತರ ಅವರು ಯಾವ ರೀತಿ 3 ದಿನದ ಅವಕಾಶನ ಉಪಯೋಗಿಸ್ಕೊಂಡಿದ್ದಾರೆ. ಅದೇ ರೀತಿ ಅವರು ಆನ್ಲೈನ್ ಕ್ಲಾಸ್ಗಳನ್ನ, ಆನ್ಲೈನ್ ಕಾರ್ಯಾಗಾರ ಸಂಡೇ ಮಾಡೋದನ್ನ ಅದನ್ನು ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡು ಅವರ ವೃತ್ತಿ ಜೀವನಕ್ಕೆ ಎಷ್ಟು ಅಳವಡಿಸ್ಕೊಂಡಿದ್ದಾರೆ ಅಂತೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಸರ್. ನಮ್ಮ ಸ್ನೇಹಿತರಿಗೂ ಇವತ್ತಿನ ಮಾರ್ಗದರ್ಶನ, ಅದಕ್ಕೆ ಭಾಷಣದ ಮಹತ್ವನ ಖಂಡಿತವಾಗಿಯೂ ಇವತ್ತಿನ ವಿಶೇಷವಾಗಿ ನೀವು ಹೇಳ್ಕೊಂಡು ಬಂದಿರೋದು ನಮ್ಮ ಸ್ನೇಹಿತರಿಗೆ ಆಗ್ಬೋದು, ವೀಕ್ಷಕರಿಗಾಗ್ಬೋದು. ಖಂಡಿತವಾಗಿಯೂ ನಾವು ವೇದಿಕೆ ಮೇಲೆ ಹೋಗಿ ಪರಿಣಾಮಕಾರಿಯಾಗಿ ಭಾಷಣ ಮಾಡಬೇಕು ಅಂತಂದರೆ ನಿಮ್ಮ ತರಬೇತಿ, ಮಾರ್ಗದರ್ಶನ, ನಿಮ್ಮ ಅನುಭವ ನಮಗೆಲ್ಲ ಖಂಡಿತ ಬೇಕೇ ಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ಓಕೆ, ಎಸ್ ನೇತ್ರಾವತಿ ಮೇಡಮ್, ತಾವು ಆರಂಭ ಮಾಡಿದ್ರಿ ಕನ್ಕ್ಲೂಷನ್ ರಿಮಾರ್ಕ್ಸ್ ಅಂತೀವಿ. ಒಟ್ಟಾರೆ ಸಮಾಪ್ತಿ ಮಾಡ್ಬೇಕಾದ್ರೆ ಆ ಸಮಾಪ್ತಿಯ ಮಾತುಗಳ ಅವಕಾಶನೂ ತಮಗೆ ಕೊಡ್ತಾ ಇದ್ದೇನೆ. ಸರ್, ಇವತ್ತಿನ ವೆಬಿನಾರ್ ಕ್ಲಾಸ್, ಇವತ್ತಿನ ಆನ್ಲೈನ್ ಕ್ಲಾಸ್ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಈಗ ಯಾವಂದ್ರೆ ಇಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ರಿ ಸರ್.
ಅಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಬಗ್ಗೆ ಭಾಷಣ ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿ ಏನಾರ ಡೌಟ್ ಇದ್ರ ಅಂತೇಳಿ ಎಲ್ಲರಿಗೂ ನೀವು ಒಂದು ಅವಕಾಶ ಕೊಟ್ಟಿದ್ರಿ. ಎಲ್ಲರೂ ತಮ್ಮದೇ ಆದಂತ ಪ್ರಶ್ನೆಗಳನ್ನು ಕೇಳಿದ್ರು ಮತ್ತು ಅದಕ್ಕೆ ಸಮರ್ಪಕವಾಗಿ ಸರಾಗವಾಗಿ ಉತ್ತರ ತುಂಬಾ ಚೆನ್ನಾಗಿ ಸುಂದರವಾಗಿ ಕೊಟ್ರಿ ಸರ್. ಈಗ ಡಾಕ್ಟರ್ ಶಿವಶಂಕರ್ ಸರ್ ನಿಮ್ಮ ಒಂದು ಮಾರ್ಗದರ್ಶನ ಮತ್ತು ತರಬೇತಿಯಿಂದ ಮತ್ತು 3 days ಕ್ಯಾಂಪ್ ಆಗಿರ್ಬೋದು, ಒನ್ ಡೇ ಕ್ಯಾಂಪ್ ಆಗಿರ್ಬೋದು, ಪ್ರತಿಯೊಂದನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ಕೊಂಡಾರ ಸರ್. ಯಾಕಂದ್ರೆ ಅವ್ರು ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಹೇಳುವ ಒಂದು ಆತ್ಮವಿಶ್ವಾಸದ ಮಾತು ಮತ್ತು ಅವರ ಮುಖದಲ್ಲಿ ಒಂದು ಅಂತಾರಲ್ಲ ಕಳೆ, ಅದನ್ನೇ ಒಂದು ವ್ಯಕ್ತಪಡಿಸ್ತದ ಅಂತಾನೆ ಹೇಳ್ಬೋದು ಸರ್, ನಿಮ್ಮಿಂದ ಕಲ್ತಿದ್ದಾರಂತ. ಮತ್ತೆ ಒಟ್ಟಾರೆಯಾಗಿ ವಿಕಾಸ್ ಸರ್ ಅವರು ಪ್ರಶ್ನೆಗಳನ್ನು ತುಂಬಾ ಚೆನ್ನಾಗಿ ಕೇಳಿದ್ರು. ವೀರ ಹನುಮಪ್ಪ ಸರ್ ಮತ್ತೆ ಈಗ ಸಾಕಷ್ಟು ಜನರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಇದ್ರಾಗ ಸಾಕಷ್ಟು ಒಂದು ಅನುಭವವನ್ನು ಕೇಳ್ಕೊಂಡು ತಮಗೆ ಏನು ಬೇಕು ಅನ್ನೋದನ್ನು ತಗೊಂಡ್ರು ಎಲ್ಲಾರು ಅಂತೇಳಿ ಅನಿಸ್ತದ ಸರ್. ಒಟ್ಟಾರೆಯಾಗಿ ತಮಗೆ